ಇಂದು ಮೇ 23ನೇ ತಾರೀಕು. ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಈ ಅಪೂರ್ವ ಚಿಂತನೆಯ ಬರಹ, ಒಂದು ಅಪೂರ್ವ ಚಿಂತನೆಯ ಬರಹ. ಏನಿದು? ಮೊದಲು ಇಂಗ್ಲೀಷ್ನಲ್ಲಿ ವಾಚಿಸಿ ಆಮೇಲೆ ಕನ್ನಡದಲ್ಲಿ ಅದರ ಭಾವಾರ್ಥವನ್ನು ಹೇಳ್ತೇನೆ. ದ ನ್ಯೂ ಕ್ಯಾನ್ ಬಿ ಗುಡ್. The new can be good. A film producer notorious for his habit of belittling any suggestions from his co-worker was taken ill. No sooner had he left the set than an actor hung up a sign which read, "In case of fire, do not call the fire department. Just call our producer. He will put a wet blanket on it." No one can be expected to accept every new idea or suggestion which is offered to him. Each of us should use his judgment each time some novel notion or solution to a problem is presented. But there is such a thing as developing the bad habit of resisting the new because it is new. If we are to change the world at all, we must recognize that the very idea of change implies something new. The fact that a method is old does not mean it is good. Because it is new, it is not necessarily bad. We ought to adapt the changeless truths to our changing times. You cannot stop people from thinking, but you can start them. ವಾಹ್, ಅದ್ಭುತವಾದ ಚಿಂತನೆಗಳಿಲ್ಲಿವೆ, ಅದ್ಭುತವಾದ ಚಿಂತನೆಗಳು. ಹೊಸದರಲ್ಲಿಯೂ ಒಳ್ಳೆಯದು ಇರುವುದು ಸಾಧ್ಯ. ಹೊಸದರಲ್ಲಿಯೂ ಒಳ್ಳೆಯದು ಇರುವುದು ಸಾಧ್ಯ. ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಸಿನಿಮಾ ನಿರ್ಮಾಪಕ, ಆತ ಬಹಳಷ್ಟು ಒಂದು ಕಡೆಗಣಿಸುವ ತನ್ನ ಸಹೋದ್ಯೋಗಿಗಳ ನಟರ ಮಾತುಗಳನ್ನು ಕಡೆಗಣಿಸುವಂಥ ಕುಖ್ಯಾತಿಯನ್ನು ಪಡೆದಿರ್ತಾನೆ. ಒಮ್ಮೆ ಅವಾಗ ಅನಾರೋಗ್ಯ ಆಗ್ತದೆ, ಅವ ಹೊರಟು ಬಿಡ್ತಾನೆ. ಆವಾಗ ಒಬ್ಬ ಆ್ಯಕ್ಟರ್ ಏನು ಮಾಡ್ತಾನೆ, ನಟ ಒಂದು ಬೋರ್ಡ್ ಬರಿತಾನೆ. ಏನು ಬರಿತಾನೆ ಅಂದರೆ, ನಮ್ಮ ಸೆಟ್ಟು ಅಂದರೆ ಸಿನಿಮಾ ತೆಗೆಯುವಂಥ ಸೆಟ್ಟಿಗೆ ಬೆಂಕಿ ಬಿದ್ದರೆ ಅಗ್ನಿಶಾಮಕ ದಳವನ್ನು ಕರೆಯಬೇಡಿ, ನಮ್ಮ ಸಿನಿಮಾ ನಿರ್ಮಾಪಕನನ್ನು ಕರೆಯಿರಿ. ಆತ ಒಂದು ಬೆಡ್ಶೀಟ್ ಹಸಿ ಮಾಡಿ ಅದನ್ನು ಬೆಂಕಿ ಮೇಲೆ ಒಗಿತಾನ ಅಂಥೇಳಿ ಒಂದು ಉದಾಹರಣೆ. ಈಗೇನಾಗ್ತದೆ ಅಂದರೆ, ಯಾವುದೇ ಒಂದು ಹೊಸ ವಿಚಾರ ಯಾರದು ಅದನ್ನು ತಕ್ಷಣ ಸ್ವೀಕರಿಸೋದು ಭಾಳ ಅಸಾಧ್ಯನ ಅನ್ನಿಸ್ತದೆ ಎಷ್ಟೋ ಸಾರಿ. ಅದಕ್ಕೆ ಪ್ರತಿಯೊಂದು ಸಾರಿ ಏನು ಮಾಡಬೇಕು ಅಂತಂದರೆ, ಎಷ್ಟೋ ಸಾರಿ ನಾವು ಕಾದಂಬರಿಗಳನ್ನು ಓದ್ತೇವೆ, ಅಲ್ಲಿಯ ಕಲ್ಪನೆಗಳನ್ನು ನೋಡ್ತೇವೆ, ಸಿನಿಮಾಗಳನ್ನು ನೋಡ್ತೇವೆ, ಅಲ್ಲಿ ಕಲ್ಪನೆಗಳನ್ನು ನೋಡ್ತೇವೆ. ಆ ಮಾದರಿಯಂತೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಪರಿಹಾರ ಅಲ್ಲಿದೆ. ಆ ಸಮಸ್ಯೆಗೆ ಪರಿಹಾರ ಅಂದರೆ ಯಾವುದು ಹೊಸ ವಿಚಾರವಾಗಿದೆಯೋ ಅದನ್ನು ಸ್ವೀಕರಿಸುವ ಪರಿಹಾರ ಅಲ್ಲುಂಟು ಅಂತ ಹೇಳ್ತಾರೆ ಮಾರುಸೋರು. ನಂತರ ಈಗ ಒಂದು ಏನದು ಅಂತಂದರೆ, ಒಂದು ಏನಾದರೂ ಹೊಸತು ಬಂತು ಅಂದರೆ, ಹೊಸ ವಿಚಾರ, ಹೊಸ ಸಾಮಾನ, ಹೊಸ ವಸ್ತು, ಹೊಸ ಸಮಸ್ಯೆಗಳು ಏನಾದರೂ ಬಂತಂದ್ರೆ ಒಂದು ಕೆಟ್ಟ ಚಟ ಅದ ನಮ್ಮ ಹತ್ರ. ಅದೇನದ ಅಂತಂದ್ರೆ ಅದನ್ನು ವಿರೋಧ ಮಾಡೋದು. ಅದೇನು ಹೇಳ್ತಾನವ, ಅದೇನದು, ಅದು ಸರಿಯಲ್ಲ, ಅದು ಯೋಗ್ಯ ಅಲ್ಲ,
ಹೀಗೆ ನಾವು ವಿರೋಧ ಮಾಡುವಂಥ ಚಟ ನಮ್ಮಲ್ಲಿ ಬಂದುಬಿಟ್ಟದ. ಜಗತ್ತು ಬದಲಾಯಿಸಲಿಕ್ಕೆ ನಾವು ಇಚ್ಛಿತರಾದಲ್ಲಿ, ಜಗತ್ತಿನಾಗ ಎಷ್ಟೋ ಒಂದು ಕೆಟ್ಟತನ ಅದಲ್ಲ, ಅದು ಇಚ್ಛಿತರಾದಲ್ಲಿ ನಾವೇನು ಮಾಡಬೇಕು? ನಮ್ಮ ಮುಂದೆ ಬಂದಿರುವ ಆ ಹೊಸದನ್ನು, ಹೊಸತಾಗಿರುವ ವಿಷಯವನ್ನು, ಹೊಸತಾಗಿರುವ ಆ ಸಂಗತಿಯನ್ನು, ಆ ನಿರ್ದಿಷ್ಟವಾಗಿರುವ ಬದಲಾವಣೆಯನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ವಿಶೇಷವಾಗಿ ಹೊಸದಾಗಿರುವುದು ಯೋಗ್ಯವಾಗಿದ್ದರೆ ಅದನ್ನು ಅಂಗೀಕರಿಸಬೇಕು ಅಂತ ಹೇಳ್ತಾರೆ ಇಲ್ಲೇ ಮಾರುಸವರು. ಇನ್ನೊಂದು ಅದ್ಭುತವಾದಂಥ ನಿಜವಾದ ವಿಷಯ ಏನೋ ಗೊತ್ತಾ? ಒಂದು ಏನಾರ ನಾವು ದಿನರು ರೂಢ ಮಾಡ್ಕೊಂಡಿರ್ತೇವೆ ಹಳೇದನ್ನು. ಆ ಹಳೇದೇನದ ಅದು ಯಾವಾಗಲೂ ಒಳ್ಳೆಯದಂತ ಅರ್ಥವನ್ನು ಇಟ್ಕೊಂಡು ಕೂಡಬೇಡ್ರಿ. ಎಷ್ಟೋ ಸರಿ ನಾವು ಹಳೆಯದನ್ನು ಆಚರಿಸಬೇಕಾದ್ರೆ ಅದು ಹಳೆಯದನ್ನು ಎಷ್ಟೋ ಕೆಲಸ ಕಾರ್ಯಗಳು ಕೆಟ್ಟು ಹೋಗ್ತಾವೆ. ಯಾಕೆ? ಅದು ಹಳೆಯದು ಇರೋದರಿಂದ. ಅದು ಹೊಸದು ಬಂದಾಗ ಅದು ಕೆಟ್ಟ ಅಂತ ತಿಳ್ಕೊಬೇಡ್ರಿ. ಅದನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ ಅಂತ ಹೇಳ್ತಾರೆ. ಇವತ್ತು ಕಾಲ ಬದಲಾಗ್ತಾ ಇದೆ. ಪರಿವರ್ತನೆಯೇ ಜೀವನದ ನಿಯಮ ಅಂತ ಭಗವದ್ಗೀತಾ ಎಂದೂ ಹೇಳಿದೆ. ಈಗ ಬದಲಾಗುತ್ತಿರುವ ಕಾಲದಲ್ಲಿ ನಾವು ಬದಲಾಗಬೇಕು. ಸತ್ಯಗಳನ್ನು, ಇರುವ ಸತ್ಯಗಳನ್ನು ಮಾತ್ರ ಬಿಡದೇ ಪರಿಪಾಲಿಸಬೇಕು. ಇರುವ ಸತ್ಯಗಳನ್ನು ಬಿಡದೇ ಪರಿಪಾಲಿಸಲೇಬೇಕು. ಜನರು ವಿಚಾರ ಮಾಡ್ತಾರೆ. ವಿಚಾರ ಮಾಡೋದೇನು ಭಾಳ ದೊಡ್ಡ ತಪ್ಪಲ್ಲ. ವಿಚಾರ ಮಾಡುವುದೋ ಮನುಷ್ಯನ ಒಂದು ಯೋಗ್ಯವಾದಂಥ ಒಂದು ಬದುಕನ್ನು ವಿಚಾರಿಸೋದು. ಆದರೆ ಕೆಲವರು ವಿಚಾರ ಮಾಡುವುದಿಲ್ಲ. ನೀವು ಅವ್ರನ್ನ ವಿಚಾರ ಮಾಡಲಿಕ್ಕೆ ಹಚ್ಚಿರಿ ಅಂತ ಹೇಳ್ತಾರೆ ಅವ್ರನ್ನ. ವಿಚಾರ ಮಾಡೋದನ್ನು ಎಂದು ಜನರು ವಿಚಾರ ಮಾಡೋದನ್ನು ಬಂದ್ ಮಾಡಬೇಡ್ರಿ. ಜನರು ವಿಚಾರ ಮಾಡಲಿ, ನೀವು ವಿಚಾರ ಮಾಡಿರಿ. ವಿಚಾರ ಮಾಡ್ಕೋತ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ರಿ. ಆಮೇಲೆ ಅದು ಭಾಳ ಮಹತ್ವವಾದದ್ದು ಅಂತ ಹೇಳ್ತಾ ಅದ್ಭುತವಾದ ಒಂದು ಚಿಂತನೆಯನ್ನು, ಯಾವುದೋ ನ್ಯೂ ಕ್ಯಾನ್ ಬಿ ಗುಡ್, ಹೊಸದು ಏನಾರ ಬಂದದಲ್ಲ, ಹೊಸದು ಏನಾರ ಬರ್ತಾ ಇದೆಯಲ್ಲ, ಅದನ್ನು ನಾವು ವಿಚಾರಿಸಿ ಯೋಗ್ಯವಾಗಿದೆ ಇದ್ದೇ ಇರುತ್ತದೆ. ಎಷ್ಟೋ ಸಾರಿ ಯೋಗ್ಯವಾಗಿರ್ತದೆ. ಇವತ್ತಿನ ಹೊಸದಾದಂಥ ಅತ್ಯಾಧುನಿಕ ಪ್ರಪಂಚದಲ್ಲಿ ಹೊಸದಾಗಿ ಎಷ್ಟೋ 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 ವಿಷಯಗಳು ನಮ್ಮೆದುರಿಗೆ ಬಂದಾಗ ಯಾವುದು ಸರಿ ಯಾವುದು ಸರಿಯಲ್ಲ ಅಂತ ತಿಳ್ಕೊಂಡು ಅವನು ಸ್ವೀಕರಿಸುವಂಥ ಮನೋಧರ್ಮವನ್ನು ನಾವು ಬೆಳೆಸ್ಕೋಬೇಕು ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.